ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರನನ್ನು SIT ವಶದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಅರ್ಜಿ ಹೋಗಿದೆ. ಯಾರು ಕಂಪ್ಲೇನೆಂಟ್ ಇದಾನೋ, ಯಾರು ದೂರುದಾರ ಇದ್ದಾನೋ ಅವನನ್ನು ಆಚೆಗೆ ಬಿಡಬೇಡಿ. SIT ಬಳಿನೇ ಅವನಿರಬೇಕು. ದಿನ ಆಚೆ ಎಲ್ಲೋ ಹೋಗ್ತಾನೆ, ಯಾರು ಅವ್ನಿಗೆ ಹೇಳ್ಕೊಡ್ತಾ ಇದ್ದಾರೆ, ಅವನ ಹಿಂದೆ ದೊಡ್ಡ ತಂಡವೇ ಇದೆ, ಅವನೇನೋ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇರ್ತಾನೆ. ಹಾಗಾಗಿ SIT ಬಳಿಲೇ ಇಟ್ಕೊಂಡು ನೀವು ಉತ್ಖನನ ಮಾಡಿ ಅಥವಾ ಅಲ್ಲಿ ಸಮಾಧಿ ಶೋಧವನ್ನು ನೀವು ಮಾಡಿ ಅಂತ SITಗೆ ಬೆಳ್ತಂಗಡಿಯ ನಡಾ ಗ್ರಾಮದ ಶ್ಯಾಮ್ ಸುಂದರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಶೋಧದ ನಂತರ ವಕೀಲರೊಂದಿಗೆ ರೂಮ್ನಲ್ಲಿರುವಂಥ ಮಾಹಿತಿ ಇತ್ತು. ಶೋಧ ಕಾರ್ಯ ಆದಮೇಲೆ ವಕೀಲರ ಜೊತೆ ಈತ ಹೋಗಿ ರೂಮಲ್ಲೇ ಉಳ್ಕೊಳ್ತಾ ಇದ್ದಾನೆ. ವಕೀಲರಿಗೇನು ಅಂತ ಹೇಳಿದ್ರೆ, ದೂರುದಾರನ ಜೀವಕ್ಕೆ ಪ್ರಾಣಕ್ಕೆ ಅಪಾಯ ಆಗಬಾರ್ದು, ನಮ್ಮ ಜೊತೆಲಿ ಇರಲಿ, ನಮ್ಮ ಒಂದು ಭದ್ರತೆಯಲ್ಲಿ ಆತ ಇರ್ತಾನೆ, ಇಲ್ಲಿದ್ದರೆ ಏನೂ ಸಮಸ್ಯೆ ಇಲ್ಲ ಅಂತ ವಕೀಲರ ವಾದ. ಬಟ್ ಈ ಶ್ಯಾಮ್ ಸುಂದರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಥರ ಇಡಬಾರ್ದು. ಮಂಗಳೂರಿಗೆ ಹೋಗಿ ರೂಮ್ನಲ್ಲಿ ನೆಲೆಸುವಂಥ ಮಾಹಿತಿ ಇತ್ತು, ಆದರೆ ಖಾಸಗಿ ವ್ಯಕ್ತಿ ಮನೆಯಲ್ಲಿ ಉಳಿದುಕೊಳ್ಳುವಂಥ ಮಾಹಿತಿ ಇದೆ. ಉಜಿರೆಯ ಖಾಸಗಿ ವ್ಯಕ್ತಿ ಮನೆಯಲ್ಲಿ ಉಳಿದುಕೊಳ್ಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಗಂಭೀರ ಕೇಸ್ನಲ್ಲಿ ದೂರುದಾರನನ್ನು ತಮ್ಮ ಸುಪರ್ದಿಯಲ್ಲಿ ಇಡಬೇಕಾಗಿತ್ತು, ಆದರೆ ವಕೀಲರು ಖಾಸಗಿ ವ್ಯಕ್ತಿ ಬಳಿ ಬಿಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಹೇಗೆ ನಡೆಯುತ್ತೆ? ಹೀಗಾಗಿ ದೂರುದಾರನನ್ನು ತಮ್ಮ ಸುಪರ್ದಿಯಲ್ಲೇ ಇರಿಸಿಕೊಳ್ಳಬೇಕು ಅಂತ SIT ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರೋದು ಶ್ಯಾಮ್ ಸುಂದರ್ ಎನ್ನುವ ವ್ಯಕ್ತಿ.